ಒಂಬತ್ತನೇ ಅಧ್ಯಾಯದ 20ನೇ ಶ್ಲೋಕ. ತ್ರೈವಿದ್ಯಾಮಾಂ ಸೋಮಪಾಪೂತಪಾಪಾಃ ಯಜ್ಞೈರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ತೇ ಪುಣ್ಯಮಾಸಾದ್ಯ ಸುರೇಂದ್ರಲೋಕಂ ಅಶ್ನಂತಿ ದಿವ್ಯಾನ್ ದಿವಿ ದೇವ ಭೋಗಾನ್. ತ್ರೈವಿದ್ಯಾಃ ಮಾಂ ಸೋಮಪಾಃ ಪೂತಪಾಪಾಃ ಯಜ್ಞೈಃ ಇಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ತೇ ಪುಣ್ಯಂ ಆಸಾದ್ಯ ಸುರೇಂದ್ರಲೋಕಂ ಅಶ್ನಂತಿ ದಿವ್ಯಾನ್ ದಿವಿ ದೇವ ಭೋಗಾನ್. ಅಂದ್ರೆ ಇಲ್ಲಿ ಇನ್ನು ಮುಂದೆ ಕೃಷ್ಣ ಏನು ಮಾಡ್ತಾನೆ ಅಂದ್ರೆ, ತ್ರೈವಿದ್ಯರು ಮತ್ತು ಭಾಗವತರು ಇವರಿಬ್ಬರಿಗೆ ಯಾವ ರೀತಿಯಲ್ಲಿ ಫಲದಲ್ಲಿ ವ್ಯತ್ಯಾಸ. ತ್ರೈವಿದ್ಯರು ಅಂತ ಹೇಳಿದ್ರೆ ಸತ್ವ ರಜಸ್ಸು ತಮಸ್ಸು ಈ ಗುಣತ್ರಯಗಳ ಪ್ರಭಾವಕ್ಕೆ ಒಳಗಾಗಿ ವೇದವೂ ಕೂಡ ಪ್ರಾಕೃತ ವಿಚಾರಗಳನ್ನ ಮಾತ್ರ ಬೋಧಿಸುತ್ತದೆ. ಅಂದ್ರೆ ಗುಣತ್ರಯಗಳಿಗೆ ಸಂಬಂಧಪಟ್ಟಂತ ಪ್ರಪಂಚದ ಸುಖ ಭೋಗಗಳು, ಸ್ವರ್ಗ ಇವುಗಳನ್ನ ಮಾತ್ರ ಬೋಧಿಸುತ್ತೆ ಅಂತ ಅನ್ಕೊಂಡೇ ಅನುಷ್ಠಾನಗಳನ್ನ ಮಾಡ್ತಾರೆ ಹೊರತು ಈ ಗುಣಾತೀತನಾಗಿರ್ತಕ್ಕಂಥ ಭಗವಂತನನ್ನ ವೇದ ನಿರೂಪಣೆ ಮಾಡುತ್ತೆ ಅನ್ನೋ ಪರಿಜ್ಞಾನವೇ ಇರೋದಿಲ್ಲ. ಈ ಭಾವನೆ ಇಟ್ಟುಕೊಂಡು ಅನುಷ್ಠಾನ ಮಾಡ್ತಾರೆ. ಜಪ ತಪ ಹೋಮ ದಾನ ಧರ್ಮ ಎಲ್ಲ ಮಾಡ್ತಾರೆ. ಆದ್ರೆ ತ್ರೈವಿದ್ಯರಾಗಿರುತ್ತಾರೆ. ತ್ರೈವಿದ್ಯರು ಅಂದ್ರೆ ಕೇವಲ ಈ ಒಂದು ಶಾಸ್ತ್ರ ಧರ್ಮ ಪುರಾಣ ಉಪನಿಷತ್ತು ವೇದ ಇರೋ ಎಲ್ಲವೂ ಕೂಡ ಕೇವಲ ಯಜ್ಞಾದಿಗಳನ್ನ ನಿರೂಪಣೆ ಮಾಡ್ಲಿಕ್ಕೋಸ್ಕರವಾಗಿ ಯಜ್ಞದಿಂದ ಪ್ರಾಕೃತ ಫಲವನ್ನ ಯಾವ ರೀತಿಯಲ್ಲಿ ಪಡಿಬೇಕು ಅನ್ನೋದನ್ನ ನಿರೂಪಣೆ ಮಾಡ್ಲಿಕ್ಕೋಸ್ಕರವಾಗಿರೋದು ಅಂತ ಅನ್ಕೊಂಡಿರ್ತಾರೆ ಹೊರತು ಇದಕ್ಕೂ ಮಿಗಿಲಾಗಿರ್ತಕ್ಕಂಥ ಅಪ್ರಾಕೃತನಾದ ಭಗವಂತನನ್ನ ಇವೆಲ್ಲವೂ ವರ್ಣನೆಯನ್ನ ಮಾಡ್ತಾ ಇದೆ ಎಂಬ ಪರಿಜ್ಞಾನವೇ ಅವರಿಗಿರೋದಿಲ್ಲ. ಹಾಗಾಗಿ ಅಂಥವ್ರ ಪರಿಸ್ಥಿತಿ ಏನು ಅಂತ ಹೇಳಿದ್ರೆ ತ್ರೈವಿದ್ಯಾಹ ಅಂತ ಕೃಷ್ಣ ಹೇಳ್ತಿದ್ದಾರೆ. ಅಂದ್ರೆ ತ್ರೈವಿದ್ಯ ತಿಸ್ರಃ ವಿದ್ಯಾ, ಮೂರು ವಿದ್ಯೆಗಳು, ಋಗ್ವೇದ ಯಜುರ್ವೇದ ಸಾಮವೇದ. ಮೂರು ವಿದ್ಯೆ ಅಲ್ವಾ? ಋಗ್ವೇದ ಒಂದು ವಿದ್ಯೆ, ಯಜುರ್ವೇದ ಒಂದು ವಿದ್ಯೆ, ಸಾಮವೇದ ಒಂದು ವಿದ್ಯೆ. ಇದನ್ನು ಯಾರು ಅಧ್ಯಯನ ಮಾಡಿದ್ದಾರೋ ಅಥವಾ ಈ ಮೂರು ವೇದಗಳಲ್ಲಿ ಹೇಳಿದ ಅನುಷ್ಠಾನಗಳನ್ನ ಯಾರು ಮಾಡ್ಕೊಳ್ತಾ ಇದ್ದಾರೋ ಅವರು ತ್ರೈವಿದ್ಯರು. ಅಲ್ಲಿಗೆ ವೇದೋಕ್ತವಾಗಿರತಕ್ಕಂತಹ ಕರ್ಮಗಳನ್ನ ಮಾಡ್ತಕ್ಕಂಥವ್ರು. ಅವರು ಸೋಮಪಾನ ಮಾಡ ಅಂದ್ರೆ ಯಜ್ಞಾದಿಗಳನ್ನ ಮಾಡ್ತಕ್ಕಂಥದ್ದು. ಯಜ್ಞದ ಮೂಲಕವಾಗಿ ಆಯಾಯ ದೇವತೆಗಳನ್ನ ಆರಾಧನೆ ಮಾಡೋದು. ಯಾಕಂದ್ರೆ ಆ ಮೂರು ವೇದಗಳು ಅನೇಕ ಬೇರೆ 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 ದೇವತೆಗಳ ಮಂತ್ರಗಳನ್ನ ಒಳಗೊಂಡಂತ ಒಂದು ಮಂತ್ರಗಳ ಸಮುದಾಯ. ಇಂದ್ರ ಮಂತ್ರ, ಚಂದ್ರ ಮಂತ್ರ, ರುದ್ರ ಮಂತ್ರ, ನವಗ್ರಹ ಮಂತ್ರ, ಗಣಪತಿ ಮಂತ್ರ, ಹೀಗೆ ಅನೇಕ ದೇವತೆಗಳನ್ನ ಸ್ತೋತ್ರ ಮಾಡುವಂತಹ ಅನೇಕ ಮಂತ್ರಗಳನ್ನ ಒಳಗೊಂಡಂತಹ ಮಂತ್ರಗಳ ಸಮುದಾಯ. ಅವರು ಆ ದೇವತೆಗಳನ್ನ ಕುರಿತು ಯಜ್ಞಾದಿಗಳನ್ನ ಮಾಡ್ತಾರೆ. ಯಜ್ಞವನ್ನ ಮಾಡಿ ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತಾರೆ. ಕೊನೆಗೆ ಯಜ್ಞದ ಶೇಷದ ರೂಪದಲ್ಲಿ ಸೋಮಪಾನವನ್ನ ಮಾಡೋದು, ಇದರಿಂದೆಲ್ಲ ಮಾಡ್ತಾರೆ. ಯಜ್ಞದ ಕೊನೆಯಲ್ಲಿ ಸೋಮಪಾನ ಮಾಡ್ತಾರೆ. ಮತ್ತು ಯಜ್ಞವನ್ನ ಮಾಡಿದ್ರಿಂದ ಯಜ್ಞದ ಪ್ರಸಾದದ ರೂಪದಲ್ಲಿ ಸೋಮಪಾನವನ್ನ ಮಾಡೋದ್ರಿಂದಾಗಿ ಅವರಲ್ಲಿ ಏನೇನು ಪಾಪಗಳು ಅಂತ ಇರುತ್ತೋ ಆ ಪಾಪಗಳನ್ನ ಕಳ್ಕೊಳ್ತಾರೆ. ಪಾಪಗಳನ್ನ ಕಳ್ಕೊಂಡು ಅವರ ಇಚ್ಛೆಗೆ ಅನುಗುಣವಾಗಿ ಸ್ವರ್ಗವನ್ನ ಪಡಿತಾರೆ. ಸ್ವರ್ಗವನ್ನ ಕೊಡುದೇವ ಅಂತ ಹೋಮ ಮಾಡ್ತಾರೆ. ಹೋಮ ಮಾಡಿ ಏನ್ ಪ್ರಾರ್ಥನೆ ಮಾಡ್ತಾರೆ? ಸ್ವರ್ಗ ಕೊಡು ಅಂತ ಕೇಳ್ತಾರೆ. ಸ್ವರ್ಗವೋ ಅಥವಾ ನನಗೊಂದು ಸಂತಾನ ಕೊಡು, ನನಗೆ ಬಂಗಾರ ಕೊಡು, ಭೂಮಿ ಕೊಡು ಎಂಬುದಾಗಿ ಲೌಕಿಕ ಫಲವನ್ನ ಪ್ರಾರ್ಥನೆ ಮಾಡ್ತಾರೆ. ಲೌಕಿಕ ಫಲಗಳನ್ನ ಪ್ರಾರ್ಥನೆ ಮಾಡಿ ಅದನ್ನ ಪಡಿತಾರೆ. ಅದನ್ನ ಪಡೆದು ಅಷ್ಟರಲ್ಲಿ ತೃಪ್ತರಾಗ್ಬಿಡುತ್ತಾರೆ. ಇದಕ್ಕೂ ಮಿಗಿಲಾಗಿರ್ತಕ್ಕಂತಹ ಭಗವಂತ ಎಂಬ ಒಂದು ತತ್ವವನ್ನ ಅರಿಯುವ ಪ್ರಯತ್ನವನ್ನೇ ಮಾಡೋದಿಲ್ಲ. ಅದನ್ನು ಕೃಷ್ಣ ಹೇಳ್ತಾನೆ. ತ್ರೈವಿದ್ಯ ಅಂದ್ರೆ ಮೂರು ವೇದಗಳು. ಮೂರು ವೇದಗಳನ್ನ ಯಾರು ಮೂರು ವೇದೋಕ್ತವಾಗಿರತಕ್ಕಂತಹ ಅನುಷ್ಠಾನಗಳನ್ನು ಯಾರು ಮಾಡ್ತಾರೋ ಅವರಿಗೆ ಹೆಸರೇ ತ್ರೈವಿದ್ಯ ಅಂತ. ಅಂತಹ ತ್ರೈವಿದ್ಯರು ಸೋಮಪ ಪೂತಪ ಯಜ್ಞೈಹಿ ಇಷ್ಟ ಅಂತ ಹೇಳಿದ್ರೆ ಅನೇಕ ಯಜ್ಞಗಳ ಮೂಲಕವಾಗಿ ಅನೇಕ ರೀತಿಯಾಗಿರ್ತಕ್ಕಂಥ ಯಜ್ಞಗಳು, ಅಂತಹ ಯಜ್ಞಗಳ ಮೂಲಕವಾಗಿ ಇಷ್ಟ ನನ್ನನ್ನು ಆರಾಧಿಸಿ ಸೋಮಪಾನವನ್ನು ಮಾಂ ಯಜ್ಞೈಹಿ ಇಷ್ಟ ನನ್ನನ್ನು ಯಜ್ಞಗಳ ಮೂಲಕವಾಗಿ ಆರಾಧಿಸಿ ಸೋಮಪಾನವನ್ನ ಮಾಡಿ, ಪಾಹ ಅಂದ್ರೆ
ಸೋಮಂ ಪಿಬಂತಿ ಇತಿ ಸೋಮಪಾಹ. ಸೋಮವನ್ನ ಸೋಮರಸವನ್ನ ಪಾನ ಮಾಡತಕ್ಕಂಥವ್ರು ಸೋಮಪಾಹ. ಭೂತ ಪಾಪಾಹ, ಪಾಪಗಳನ್ನ ಪರಿಹಾರ ಮಾಡಿಕೊಂಡವರಾಗಿ, ಭೂತ ಪಾಪಾಹ ಅಂದ್ರೆ ಪಾಪಗಳನ್ನ ಪರಿಹರಿಸಿಕೊಂಡವರಾಗಿ ಸ್ವರ್ಗತಿಂ ಪ್ರಾರ್ಥಯಂತೆ. ಸ್ವಗತಿ, ಸ್ವರ್ಗತಿ ಅಂದ್ರೆ ಸ್ವರ್ಗವನ್ನು ಅವರು ಪಡಿತಾರೆ. ಸ್ವರ್ಗತಿಂ ಪ್ರಾರ್ಥಯಂತೆ, ಸ್ವರ್ಗತಿಂ ಪ್ರಾರ್ಥಯಂತೆ, ಸ್ವರ್ಗವನ್ನ ಅವರು ಅನುಭವಿಸುತ್ತಾರೆ, ಸ್ವರ್ಗ ಸುಖವನ್ನ ಅವರು ಪಡೆಯುತ್ತಾರೆ. ತೇ ಪುಣ್ಯಮಾಸಾಧ್ಯ. ನೋಡಿ, ಯಜ್ಞವನ್ನ ಮಾಡಿ ಯಜ್ಞದಿಂದ ಏನು ಪುಣ್ಯ ಉತ್ಪತ್ತಿ ಆಗಬೇಕು ಆ ಪುಣ್ಯವನ್ನ ಪಡಿತಾರೆ. ಸುರೇಂದ್ರ ಆ, ದಿವ್ಯಾನ್ ಸುರೇಂದ್ರ ಲೋಕಂ ಅಥವಾ ಸುರೇಂದ್ರ ಲೋಕಂ ಪ್ರಾಪ್ಯ ಹಾಗಿಟ್ಕೊಬಹುದು. ಸುರೇಂದ್ರ ಲೋಕ, ಸುರ ಅಂದ್ರೆ ದೇವತೆಗಳು, ಸುರೇಂದ್ರ ಅಂದ್ರೆ ದೇವತೆಗಳ ಒಡೆಯನಾಗಿರ್ತಕ್ಕಂಥ ಇಂದ್ರ. ಅವನ ಲೋಕ ಅಂದ್ರೆ ಯಾವುದು? ಸ್ವರ್ಗಲೋಕ. ಸ್ವರ್ಗಲೋಕಕ್ಕೆ ಸೇರ್ತಾರೆ. ಸ್ವರ್ಗಲೋಕಕ್ಕೆ ಹೋಗಿ ದಿವ್ಯಾನ್ ದೇವಭೋಗಾನ್ ದಿವಿ ಅಷ್ಟಂತಿ, ದಿವ್ಯವಾಗಿರುವಂತಹ ಅಂದ್ರೆ ನಮ್ಮ ಭೂಮಂಡಲದಲ್ಲಿ ಸಿಗದೇ ಇರತಕ್ಕಂತಹ ಸುಖ ಸಮೃದ್ಧಿಗಳನ್ನ, ದೇವಭೋಗಗಳು, ಸಾಮಾನ್ಯವಾದ ಭೋಗ ಅಲ್ಲ, ದೇವಾನುದೇವತೆಗಳು ಅನುಭವಿಸುವಂತಹ ಉತ್ಕೃಷ್ಟವಾದ ಸುಖ ಭೋಗಗಳನ್ನ ದಿವಿ ಅಷ್ಟಂತಿ. ಆ ದಿವಿ ಅಂದ್ರೆ ಸ್ವರ್ಗ, ದಿವಿ ಶಬ್ದಕ್ಕೆ ಸ್ವರ್ಗ ಅಂತ ಅರ್ಥ. ಸ್ವರ್ಗದಲ್ಲಿ ಇದ್ದವರಾಗಿ ಆ ಎಲ್ಲಾ ರೀತಿಯಾಗಿರ್ತಕ್ಕಂಥ ಸುಖಗಳನ್ನ ಅನುಭವಿಸ್ತಾರೆ. ಅಂದ್ರೆ ಅವರ ಉದ್ದೇಶವೂ ಅಷ್ಟೇ ಇರುತ್ತೆ. ಯಜ್ಞ ಮಾಡ್ತಾರೆ, ಯಜ್ಞದ ಮೂಲಕವಾಗಿ ಲೌಕಿಕ ಫಲಗಳ ಅಪೇಕ್ಷೆ ಮಾತ್ರ ಇಟ್ಕೊಂಡಿರ್ತಾರೆ. ಲೌಕಿಕ ಫಲಗಳ ಅಪೇಕ್ಷೆ ಮಾತ್ರ ಇಟ್ಕೊಂಡಿರ್ತಾರೆ, ಅದರಿಂದಾಗಿ ಅದನ್ನು ಪಡಿತಾರೆ. ಅದಲ್ಲದೇನೆ ಲೌಕಿಕ ಫಲಗಳನ್ನ ಅಪೇಕ್ಷೆ ಪಡೋದು, ಜೊತೆಗಿನ್ನೇನು ಈ ಲೋಕವನ್ನ ಬಿಟ್ಟ ಮೇಲೆ ಸ್ವರ್ಗಲೋಕವನ್ನ ಪಡಿಬೇಕು, ಸ್ವರ್ಗದಲ್ಲಿ ಸುಖವನ್ನ ಅನುಭವಿಸ್ಬೇಕಂತಕ್ಕಂಥ ಇಷ್ಟೇ ಭಾವನೆ ಇಟ್ಕೊಂಡಿರ್ತಾರೆ. ಅಷ್ಟೇ ಭಾವನೆಯನ್ನು ಇಟ್ಕೊಂಡಿರ್ತಾರೆ. ಅದರಿಂದಾಗಿ ಅವರು ಅಷ್ಟನ್ನು ಮಾತ್ರ ಪಡಿತಾರೆ. ನೋಡಿ, ಎಲ್ಲದಕ್ಕಿಂತ ಮಿಗಿಲಾಗಿರ್ತಕ್ಕಂಥದ್ದು ಯಾವುದು? ಮೋಕ್ಷ ಸುಖ. ಮೋಕ್ಷವನ್ನು ಕೊಡುವನು ಯಾರು? ಭಗವಂತ. ಆ ಮೋಕ್ಷದ ಬಗ್ಗೆ ಆಗ್ಲಿ, ಮೋಕ್ಷ ಪ್ರಧಾನಾಗಿರ್ತಕ್ಕಂಥ ಭಗವಂತನ ಒಂದು ಭಕ್ತಿ ಆಗ್ಲಿ ಯಾವುದು ಮಾಡೋದೇ ಇಲ್ಲ. ಮೋಕ್ಷದ ಬಗ್ಗೆ ಇಚ್ಛೆಯೂ ಇಲ್ಲ, ಮೋಕ್ಷ ಪ್ರಧಾನಾಗಿರ್ತಕ್ಕಂಥ ಭಗವಂತನ ಬಗ್ಗೆ ಇಚ್ಛೆಯೂ ಇಲ್ಲ. ಕೇವಲ ಯಜ್ಞ ಭಕ್ತಿ ಶ್ರದ್ಧಾಪೂರ್ವಕವಾಗಿ ಯಜ್ಞಾದಿಗಳನ್ನ ಮಾಡ್ತಾರೆ. ಭಗವಂತನಿಗೆ ಶ್ರೀ ಕೃಷ್ಣಾರ್ಪಣ ವಸ್ತು ಅಂತಲ್ಲ ಅರ್ಪಣೆ ಮಾಡ್ತಾರೆ. ಅವ್ರ ಬಯಕೆ ಇದ್ದದ್ದೆಷ್ಟು? ಅಷ್ಟೇ, ಲೌಕಿಕವಾದ ಬಯಕೆ ಇರುತ್ತೆ. ಅದರಿಂದಾಗಿ ಲೌಕಿಕವಾದ ಫಲವನ್ನ ಮಾತ್ರ ಇಂಥವ್ರು ಪಡಿತಾರೆ. ಅಂದ್ರೆ ಯಾದೃಶಿ ಭಾವನಾಯಸ್ಯ ಸಿದ್ಧಿರಭವತಿ ತಾದೃಶಿ ಅಂತ. ನಮ್ಮ ಭಾವನೆ ಯಾವ ರೀತಿ ಇಲ್ಲದತ್ತೋ ನಮ್ಮ ಭಾವನೆಗೆ ಅನುಗುಣವಾಗಿ ಭಗವಂತ ಸಿದ್ಧಿಯನ್ನ ಕೊಡುತ್ತಾನೆ, ಫಲವನ್ನು ಕೊಡುತ್ತಾನೆ ಅಂತ ಅರ್ಥ. ನಾವು ಕೇವಲ ಲೌಕಿಕ ಫಲವನ್ನಷ್ಟೇ ಬಯಸಿ ಸತ್ಕರ್ಮಗಳನ್ನ ಮಾಡಿದ್ರೆ ಭಗವಂತ ನಮಗೆ ಅಷ್ಟೇ ಕೊಡ್ತಾನೆ ಅನ್ನೋದು ಒಟ್ಟಿದರ ಅಭಿಪ್ರಾಯ. ತ್ರೈವಿದ್ಯಾಮಾಂ ಸೋಮಪಾಪೂತ ಪಾಪಾಃ ಯಜ್ಞೇರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ತೇ ಪುಣ್ಯಮಾಸಾದ್ಯ ಸುರೇಂದ್ರ ಲೋಕಂ ಅಷ್ಟಂತಿ ದಿವ್ಯಾನ್ ದಿವಿದೇವ ಭೋಗಾನ್. ಶ್ರೀಕೃಷ್ಣಾರ್ಪಣ.